ಓಂ ವಕ್ರತುಂಡಾಯ ಓಂ. ನಮಸ್ತೆ ವೀಕ್ಷಕರೇ, ಇವತ್ತು ಕುಂಭರಾಶಿಯಲ್ಲಿ ಹುಟ್ಟಿರುವಂತರ ಬಗ್ಗೆ ತಿಳ್ಕೊಳ್ಳೋಣ. ಕುಂಭರಾಶಿ ಬೇಸಿಕಲಿ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಪ್ರಕಾರವಾಗಿ ನಿಮ್ಮದು ಕುಂಭರಾಶಿ ಅಂತ ಇದ್ರೆ ಈ ಪ್ರಿಡಿಕ್ಷನ್ಸ್ ನ ಫಾಲೋ ಮಾಡಿ ಜುಲೈ 2026 ವಿಚಾರವಾಗಿ ನಾನು ತಿಳಿಸ್ಕೊಡ್ತಾ ಇರುವಂತದ್ದು. ಎಗೇನ್ ಕುಂಭರಾಶಿಯಲ್ಲೂ ಸಹ 3 ನಕ್ಷತ್ರಗಳು ವಿಂಗಡಣೆ ಆಗಿರುವಂತದ್ದು. ಧನಿಷ್ಠ ನಕ್ಷತ್ರ 3 ಮತ್ತು 4ನೇ ಚರಣ, ಶತಭಿಷ ನಕ್ಷತ್ರ 4 ಚರಣಗಳು, ಮತ್ತೆ ಪೂರ್ವ ಭಾದ್ರ ನಕ್ಷತ್ರ 1, 2, 3. ಸೂಪರ್, ಒನ್ ಆಫ್ ದ ಸೂಪರ್ ನಕ್ಷತ್ರ ಪೂರ್ವ ಭಾದ್ರ ನಕ್ಷತ್ರ. ನಿಮ್ಮ ಹೆಸರು ಧನಿಷ್ಠ ನಕ್ಷತ್ರ ಇತ್ತು ಅಂತಂದ್ರೆ ನಿಮ್ಮ ಹೆಸರು ಗು ಅಥವಾ ಗೆ, 3ನೇ ಪಾದ ಮತ್ತೆ 4ನೇ ಪಾದ ನಾನು ತಿಳಿಸ್ಕೊಡ್ತೇನೆ. ಶತಭಿಷ 4 ಚರಣಗಳು ಗೋ, ಸ, ಸಿ ಮತ್ತೆ ಸು. ಹಾಗೆ ಪೂರ್ವ ಭಾದ್ರ 1, 2, 3 ಪಾದಗಳಿಗೆ ಸೆ, ಸೋ ಮತ್ತೆ ದ. ಸೊ ಈ ಅಕ್ಷರಗಳಲ್ಲಿ ನೀವು ಹೆಸರನ್ನ ಇಟ್ಕೊಂಡಿರಬೇಕು. ನಿಮ್ಮದು ಕುಂಭರಾಶಿ ಇದ್ದು ಇದರಲ್ಲಿ ಯಾವುದಾದ್ರು ಒಂದು ನಕ್ಷತ್ರ ಯಾವ ಚರಣ ಇರುತ್ತೋ ಅದ್ರ ಪ್ರಕಾರವಾಗಿ, ಇಲ್ಲ ಹೊಸದಾಗಿ ಹುಟ್ಟುವಂಥ ಮಕ್ಕಳಿಗೂ ಸಹ ನೀವು ಅದನ್ನ ಆ ಹೆಸರನ್ನ ಇಡಬೇಕಾಗುತ್ತೆ. ಗೊತ್ತಿಲ್ಲ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಪ್ರಕಾರ ಅಂತಂದ್ರೆ ನಿಮ್ಮ ಹೆಸರು ಆಲ್ರೆಡಿ ಈ ಲೆಟರ್ಸ್ ಅಲ್ಲಿ ನೀವು ನಿಮ್ಮ ಹೆಸರು ಇತ್ತು ಅಂತಂದ್ರೂ ಸಹ ಈ ಪ್ರಿಡಿಕ್ಷನ್ಸ್ ನ ಫಾಲೋ ಮಾಡಬಹುದು. ಗೌರ್ಮೆಂಟ್ ಕೆಲಸಕ್ಕೆ ಅಪ್ಲೈ ಮಾಡಿರೋಂಥವ್ರು ಅಥವಾ ಅಪ್ಲೈ ಮಾಡಬೇಕು ಅಂತಿರೋರಿಗೆ ಒಳ್ಳೆ ಸಮಯ ಜುಲೈ 2026. ಇಟ್ಸ್ ಅ ವೆರಿ ಗುಡ್ ಟೈಮ್. ಆಲ್ರೆಡಿ ಅಪ್ಲೈ ಮಾಡಿದ್ದೀವಿ ಮ್ಯಾಮ್, ನಾನು ಇದು ನಡೀತಿದೆ, ಏನೋ ಎಕ್ಸಾಮ್ಸ್ ಆಗ್ತಿದೆ ಅಥವಾ ರಿಸಲ್ಟ್ಸ್ ಬರೋವಂಥ ಸಮಯ ಇದೆ, ಸೂಪರ್ ಆಗಿದೆ. ಡೆಫಿನೆಟ್ಲಿ ಆಗುತ್ತೆ ನಿಮ್ಮ ಜಾಬ್ ಗೌರ್ಮೆಂಟ್ ರಿಲೇಟೆಡ್ ಡೆಫಿನೆಟ್ಲಿ ಆಗುತ್ತೆ. ಏನಾದರೂ ಗೌರ್ಮೆಂಟಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಕಾಂಟ್ರಾಕ್ಟ್ ಇರ್ಬೋದು ಅಥವಾ ಏನೋ ಒಂದು ಕೆಲಸ ಕಾರ್ಯಕ್ಕೆ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಅದು ಕೂಡ ಒಳ್ಳೆ ಸಮಯ. ಏನೇ ಇರಲಿ ಡೆಫಿನೆಟ್ಲಿ ಗೋ ಅಹೆಡ್. ಅಧಿಕಾರಿಗಳಿಗೆ ನೀವೇನಾದರೂ ಒಂದು ಏನೋ ನಿಮ್ಮ ಕಡೆ ನಿಮ್ಮಿಂದ ಏನೋ ಒಂದು ಕೆಲಸ ಅಂದರೆ ನಿಮ್ಗೆ ಏನೋ ಒಂದು ಕೆಲಸ ಅವರ ಕಡೆಯಿಂದ ಆಗಬೇಕು ಅಂತಂದರೆ ಇಟ್ಸ್ ಅ ವೆರಿ ಗುಡ್ ಟೈಮ್. ಡೆಫಿನೆಟ್ಲಿ ಗೋ ಅಹೆಡ್ ಆ್ಯಂಡ್ ಅಪ್ಲೈ ಫಾರ್ ಗೌರ್ಮೆಂಟ್ ರಿಲೇಟೆಡ್. ಏನೇ ಇರಲಿ, ಕಾಂಟ್ರಾಕ್ಟ್ ಇರ್ಬೋದು ಅಥವಾ ಟೆಂಡರ್ ಇರ್ಬೋದು ಅಥವಾ ನೀವೇನಾದರೂ ಒಂದು ಕೆಲಸ ಕಾರ್ಯಕ್ಕೆ ಕೋರ್ಟ್ಗೆ ಸಂಬಂಧಪಟ್ಟಂಗೆ ಏನಾದರೂ ಇರ್ಬೋದು, ಪ್ರತಿಯೊಂದು ಇಟ್ಸ್ ಅ ಗುಡ್ ಟೈಮ್ ಫಾರ್ ಯು. ಕುಂಭರಾಶಿಯವರಿಗೆ ಸೂಪರ್ ಆಗಿದೆ ಗೌರ್ಮೆಂಟ್ ರಿಲೇಟೆಡ್. ಈವನ್ ಜಾಬ್ಗೂ ನಾನು ತಿಳಿಸ್ಕೊಟ್ಟೆ, ಆಲ್ರೆಡಿ ಜಾಬ್ಗೂ ನೀವು ಅಪ್ಲೈ ಮಾಡಿರ್ತಿದ್ರೆ ಒಳ್ಳೆಯ ಸಮಯ ಅಂತಲೇ ಹೇಳಬಹುದು. ಕೆರಿಯರ್ ಒಳ್ಳೆ ರಿಕಗ್ನಿಷನ್ ಸಿಗುತ್ತೆ. ನಿಮ್ಮ ಕೆಲಸಕ್ಕೆ, ನಿಮ್ಮ ಇದುವರೆಗೂ ಮಾಡ್ತಿರೋಂಥ ಹಾರ್ಡ್ ವರ್ಕ್ಗೆ ಒಳ್ಳೆಯ ಸಮಯ. ದಿಸ್ ಅ ಟೈಮ್ ಫಾರ್ ಯು ಟು ಪೇ. ಅದೇನೇ ಇದ್ದರೂ ನಿಮಗೆ ಅದರಿಂದ ಅನುಕೂಲ ಆಗುತ್ತೆ. ನಿಮ್ಗೆ ಬರುತ್ತೆ ಅಂತ ಹೇಳ್ತಾರಲ್ಲ, ಒಂದು ಒಳ್ಳೆಯ ಸಮಯಕ್ಕೋಸ್ಕರ ವೆಯ್ಟ್ ಮಾಡಬೇಕು ಅಂತ ಹೇಳಿ ಇಟ್ಸ್ ಅ ವೆರಿ ಗುಡ್ ಟೈಮ್. ಸೊ ನಿಮ್ಮ ಎಲ್ಲ ಕಷ್ಟಗಳಿಗೂ ಉತ್ತರ ಸಿಗುವಂತಹ ಸಮಯ ಅಂತಲೇ ಹೇಳಬಹುದು. ಅದರಲ್ಲೂ ಹೆಚ್ಚಾಗಿ ಲೈಕ್ ತುಂಬ ತಿಂಗಳುಗಳಿಂದ, ವರ್ಷಗಳಿಂದ ನಾನೊಂದು ಕೆಲಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ ಅಥವಾ ನಾನೊಂದು ಏನೋ ಒಂದು ಬಿಸ್ನೆಸ್ಗೆ ಪ್ರಯತ್ನ ಮಾಡ್ತಾ ಇದ್ದೆ, ಖಂಡಿತ ಮುಂದುವರಿಸಿ. ತುಂಬ ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು. 29 ಅಮಾವಾಸ್ಯೆ ಬರುತ್ತೆ. ಅದಾದಮೇಲೆ ಕೆಲವು ದಿನಗಳಿದೆ, ತುಂಬ ಚೆನ್ನಾಗಿದೆ. ಕುಂಭರಾಶಿಯವರಿಗಂತೂ ಅಮಾವಾಸ್ಯೆ ಆದಮೇಲೆ ತುಂಬ ಚೆನ್ನಾಗಿದೆ. ಬೇಸಿಕಲಿ ಈಗ 16ನೇ ತಾರೀಕು ಆದಮೇಲೂ ಕೂಡ ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು. ಮದುವೆಗೆ ಏನಾದರೂ ನೋಡ್ತಿದ್ರೆ ನೀವು ಇದುವರೆಗೂ ಏನಾದ್ರು ಪ್ರಯತ್ನ ಮಾಡ್ತಿದ್ರು, ಯಾವುದೋ ಒಂದು ಸಂಬಂಧಗಳು ಬರುವಂಥದ್ದು, ಸ್ವಲ್ಪ ಫಿಕ್ಸ್ ಆಗುವಂಥದ್ದು ಇವೆಲ್ಲ ಕಾಣಿಸ್ಕೊಳ್ಳುತ್ತೆ. ಒಳ್ಳೆಯ ಸಮಯ, ಅದು ಕೂಡ ನೀವು ಮೂವ್ ಮಾಡಬಹುದು. ಸೊ ಏನಾದರೂ ಪ್ಲ್ಯಾನ್ಸ್, ಟ್ರಾವೆಲ್ ಪ್ಲ್ಯಾನ್ಸ್, ಅದರಲ್ಲೂ ಅನ್ಪ್ಲ್ಯಾನ್ಡ್ ಆಗಿದ್ದು ಸಡನ್ ಆಗಿ ಪ್ಲ್ಯಾನ್ ಆದಮೇಲೆ ನೀವು ಹೋಗೋದು. ಐ ಆಮ್ ನಾಟ್ ಸೇಯಿಂಗ್ ದಟ್ ಓಕೆ ಪ್ಲ್ಯಾನ್ ಇಲ್ಲದೆ ನೀವು ಹೋಗ್ತೀರಾ ಅಂತ, ಬಟ್ ಏನಂದರೆ ನೀವು ಪ್ಲ್ಯಾನೇ ಮಾಡಿರಲ್ಲ ಆ ದಿನದಲ್ಲಿ ನಾನು ಟ್ರಾವೆಲ್ ಮಾಡ್ತೀನಿ ಅಂತ, ಬಟ್ ಸಡನ್ಲಿ ನಿಮ್ಗೆ ಯಾವುದೋ ಒಂದು ಪ್ಲ್ಯಾನ್ ಆಗುತ್ತೆ, ಟ್ರಾವೆಲ್ಗೆ ಹೋಗಬೇಕಂತಾಗುತ್ತೆ, ದೂರದ ಪ್ರಯಾಣ ಮಾಡುವಂತಹ ಅವಕಾಶಗಳು ಸಿಗುತ್ತೆ. ಕೆಲಸದಲ್ಲಿದ್ದವರು ಆನ್ಸೈಡ್ಗೆ ಹೋಗುವಂಥದ್ದು, ಟ್ರಾವೆಲ್ ಮಾಡುವಂಥದ್ದು, ನೀವು ಬೇರೆ ದೇಶಗಳಿಗೆ ಹೋಗುವಂಥದ್ದು ಕೂಡ ಅವಕಾಶಗಳು ಹೆಚ್ಚಾಗಿದೆ. ಹೊಟ್ಟೆಗೆ ಸಂಬಂಧಿತ ಸಮಸ್ಯೆಗಳು ಕಾಣಿಸ್ಕೋಬೋದು. ಇಂಡೈಜೆಷನ್ ಇರ್ಬೋದು ಅಥವಾ ಏನಾದರೂ ಸಿಸ್ಟ್ ಆಗಿದೆ ಅಂತ ಹೇಳ್ಬೋದು, ಹರ್ನಿ ಆಗಿದೆ ಅಂತ ಬರುವಂಥದ್ದು ಸ್ವಲ್ಪ ಕ್ರಿಟಿಕಲ್ ಆಗುತ್ತೆ. ಸ್ಪೆಷಲಿ ಅದರಲ್ಲೂ ಏನಾಗುತ್ತೆ, ನಿಮಗೆ ಸರ್ಜರಿಗೆ ಹೋಗುವಂಥದ್ದು, ಅಂದರೆ ಮೈನರ್ ಸರ್ಜರಿಗೆ ಹೋಗುವಂತಹ ಕಾಂಬಿನೇಷನ್ಸ್ ಇದೆ. ಸೊ ಹಸ್ಬೆಂಡ್ ವೈಫ್ ವಿಚಾರದಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ತೋರಿಸ್ತಿದೆ. ಡಿವೋರ್ಸ್ಗೆ ಹೋಗುವಂಥದ್ದು, ಸೆಪ್ರೇಷನ್ಗೆ ಹೋಗುವಂಥದ್ದು, ಎಕ್ಸಿಸ್ಟಿಂಗ್ ಜಗಳಗಳು ನಡೀತಾ ಇದೆ, ಜಗಳಗಳು ಆಗ್ತಾನೇ ಇದೆ ಮ್ಯಾಮ್, ತುಂಬ ತಿಂಗಳುಗಳಿಂದನೂ ಆಗ್ತಾನೇ ಇದೆ ಅನ್ನೋಂಥವ್ರಿಗೂ ಸ್ವಲ್ಪ ಕೇರ್ಫುಲ್ ಆಗಿರಿ. ಮಾತು ಹೆಚ್ಚಾಯಿತು ಅಂದಾಗ ನೀವು ಅದು ಮಾತು ಎಲ್ಲಿಗೂ ಹೋಗುತ್ತೆ, ಯಾವುದೋ ಕಡೆಗೆ ಹೋಗುತ್ತೆ. ಅದರಿಂದ ನೀವು ಸಾಕಪ್ಪ ನನಗೆ ಡಿವೋರ್ಸ್ ಕೊಡೋಣ ಅನ್ನೋಷ್ಟು ಸಿಚುವೇಶನ್ಗೆ ಹೋಗುವಂಥದ್ದು ಕೂಡ ತೋರಿಸ್ತಾ ಇದೆ. ಸೊ ಇವೆಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ದುಡ್ಡಿನ ವಿಚಾರ. ಸೊ ಕುಂಭರಾಶಿ ಓಕೆ ಇದೆ, ನಾನು ಮಕರ ರಾಶಿಯವರಷ್ಟು ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಸ್ಟಿಲ್ ದುಡ್ಡಿನ ವಿಚಾರದಲ್ಲಿ ಏನಾಗುತ್ತೆ, ಈ ರಾಶಿ ತತ್ವಗಳು ಹೇಗೆ ಅಂದರೆ ಎಷ್ಟಿದ್ರೂ ಸಾಲೋದಿಲ್ಲ. ಸೊ ಎಷ್ಟಿದ್ರೂ ಇನ್ನಷ್ಟು ಬೇಕು ಅನ್ನೋ ಥರನೇ ಆಗುತ್ತೆ. ಈವನ್ ಬೇರೆಯವ್ರು ನಿಮ್ಗೆ ಅಡ್ವೈಸ್ ಮಾಡೋವಂಥದ್ದು ಅಂದ್ಕೊಳ್ಳಿ, ನೀವೇನೋ ಒಂದು ಮಾಡಿದ್ರಿ, ಹೀಗೆ ಮಾಡಬಾರ್ದಿತ್ತು, ನೀನು ಹೀಗೆ ಮಾಡಬೇಕಿತ್ತು, ಇದು ಸರಿ ಇಲ್ಲ, ನೀನು ಈ ರೀತಿ ಮಾಡಿದರೆ ಒಳ್ಳೆಯದು ಅಂತ ಏನಾದರೂ ಒಂದು ಅಡ್ವೈಸ್ ಮಾಡ್ತಾನೆ ಇರ್ತಾರೆ ನಿಮಗೆ. ಸೊ ಆ ವಿಚಾರದಲ್ಲಿ ಇನ್ಫ್ಯಾಕ್ಟ್ ತುಂಬ ಇಂಟೆಲಿಜೆಂಟು, ತುಂಬ ಐಡಿಯಾಸ್ ಬರುವಂತಹ ಒಂದು ರಾಶಿ. ಅಂದರೆ ಈ ರಾಶಿಯಲ್ಲಿ ಹುಟ್ಟಿರೋವಂಥವ್ರಿಗೆ ದೇ ಆರ್ ಬೇಸಿಕಲಿ ವೆರಿ ಇಂಟೆಲಿಜೆಂಟ್ ಆ್ಯಂಡ್ ವೆರಿ ಐಡಿಯಾಸ್ ಚೆನ್ನಾಗಿದೆ ಅವ್ರ ಹತ್ರ. ಬಿಸ್ನೆಸ್ ರಿಲೇಟೆಡ್ ಐಡಿಯಾಸ್ ಇರ್ಬೋದು ಅಥವಾ ಏನೋ ಒಂದು ಹೇಗೆ ದುಡ್ಡು ಮಾಡಬೇಕು ಅನ್ನೋಂಥದ್ದು ಐಡಿಯಾಸ್ ಅಂತೂ ಸೂಪರ್ ಆಗಿದೆ. ಸೊ ಆ ನಿಟ್ಟಿನಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರೋವಂಥದ್ದು ತುಂಬ ಒಳ್ಳೆಯದು. ಯಾಕಂದರೆ ಎಷ್ಟೋ ಸಲ ನಿಮ್ಮ ಐಡಿಯಾಸು ನಿಮಗೆ ವರ್ಕ್ ಆಗಲ್ಲ,
ಇನ್ನೊಬ್ರಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ತುಂಬ ಜನ ನಿಮ್ಮಿಂದ ಸಹಾಯ ಪಡ್ಕೊಂಡು ತುಂಬ ಜನ ಅವ್ರು ಎಸ್ಟಾಬ್ಲಿಷ್ ಆಗಿರೋಂಥದ್ದಿದೆ, ಅವರು ಸೆಟ್ಲ್ ಆಗಿರೋಂಥದ್ದಿದೆ, ನನ್ನ ಐಡಿಯಾ ತೊಗೊಂಡು ಅವ್ರು ಹೆಲ್ಪ್ ಆಗಿದೆ ಅನ್ನೋವಂಥದ್ದು ಬೇಸಿಕಲಿ ಸಿಗುತ್ತೆ. ನಾನು ಹೇಳಿದಾಗೆ ಸ್ವಲ್ಪ ಹೆಲ್ತ್ ಇಶ್ಯೂಸು ಮತ್ತು ಇದನ್ನೆಲ್ಲ ನೀವು ನೋಡಿಕೊಂಡ್ರೆ ಇಟ್ಸ್ ಅ ವೆರಿ ಗುಡ್ ಮಂತ್. ಈಸಿ ಸಸ್ಟೈನಬಲ್ ಆಗಿ ಆರಾಮಾಗಿ ನೀವು ಇದನ್ನು ಮೂವ್ ಮಾಡ್ಕೊಳ್ಬೋದು. ನಿಮ್ಮ ಜಾತಕಾನುಸಾರ ಕೆಲವೊಂದು ಚೇಂಜಸ್ ಇರಬಹುದು, ಸೊ ಅದು ನೀವು ಕನ್ಸಲ್ಟೇಷನ್ ಮೂಲಕ ತಿಳ್ಕೊಬೋದು. ಬಟ್ ಜನರಲಿ ದೀಸ್ ಆರ್ ದ ಪ್ರಿಡಿಕ್ಷನ್ಸ್. ನೀವು ಖಂಡಿತ ಇದನ್ನು ಫಾಲೋ ಮಾಡ್ಕೋಬೋದು. ಇಂಪಾರ್ಟೆಂಟ್ಲಿ ಈ ಒಂದು ಪರಿಹಾರ ಸೈಕಿಕ್ ಎನರ್ಜೀಸ್ ಅನ್ನೋಂಥದ್ದು ಇರುತ್ತೆ. ನಮ್ಮ ದೇಹದಲ್ಲಿ ನಾವೇನು ಕಾಣ್ತೀವಿ ಇಸ್ ಅ ಫಿಸಿಕಲ್ ಎನರ್ಜೀಸ್. ಅಂದರೆ ಫಿಸಿಕಲ್ ಅಂತಂದರೆ ನೀವೇನು ನೋಡ್ತೀರಾ ಅಥವಾ ಏನಿರುತ್ತೆ ಅದು ಫಿಸಿಕಲಿ ಕಾಣುವಂಥದ್ದು ಇರುತ್ತೆ. ಸೈಕಿಕ್ ಫೀಲ್ಡ್ಸ್ ಅಂತ ಹೇಳ್ತೀವಿ, ಸೈಕಿಕ್ ಎನರ್ಜೀಸ್ ಅಂತ ಹೇಳ್ತೀವಿ. ನಿಮ್ಗೆ ಅದು ಕಾಣೋದಿಲ್ಲ. ಈಗ ಎಷ್ಟೋ ಸಲ ಏನಾಗುತ್ತೆ, ಕಣ್ಣು ದೃಷ್ಟಿ ಅಂತ ಹೇಳ್ತಾರೆ. ಕಣ್ಣು ದೃಷ್ಟಿ ನಿಮ್ಗೆ ಗೊತ್ತಾಗುತ್ತಾ? ಖಂಡಿತ ಗೊತ್ತಾಗಲ್ಲ. ಬಟ್ ಎಕ್ಸ್ಪೀರಿಯನ್ಸ್ ಆದವ್ರಿಗೆ ಮಾತ್ರ ಗೊತ್ತು, ನನಗೇನೋ ಬೇರೆ ರೀತಿಯಾದ ಒಂದು ಎನರ್ಜಿ ನನ್ನನ್ನು ತಡೀತಿದೆ, ನನ್ನನ್ನು ಬ್ಲಾಕ್ ಮಾಡ್ತಾ ಇದೆ, ಅಥವಾ ನನ್ನ ಒಂದು 100% ಕಂಪ್ಲೀಷನ್ಗೆ ಅದು ತಡೆ ಆಗ್ತಾ ಇದೆ ಅನ್ನೋವಂಥದ್ದು ಎಕ್ಸ್ಪೀರಿಯನ್ಸ್ ಆದವ್ರಿಗೆ ತುಂಬ ಗೊತ್ತಾಗುತ್ತೆ. ವೆರಿ ಸಿಂಪಲ್ ಹೇಳಬೇಕು ಅಂದರೆ ನೀವು ಒಂದೇನೋ ಫಂಕ್ಷನ್ಗೆ ಹೋಗ್ತಿದ್ದೀರಾ, ಚೆನ್ನಾಗಿ ರೆಡಿಯಾಗಿ ಚೆನ್ನಾಗಿ ಕಾಣೋ ರೀತಿಯಲ್ಲಿ ಒಂದು ಫಂಕ್ಷನ್ಗೆ ಹೋಗಿ ಬನ್ನಿ, ಅಥವಾ ನೀವು ಜಸ್ಟ್ ಮನೆಯಿಂದ ಆಚೆ ಹೋಗಿ ಅಷ್ಟಕ್ಕೆ ನಿಮಗೆ ಆ ಒಂದು ನೆಗೆಟಿವ್ ಕಣ್ಣ ದೃಷ್ಟಿ ಇರ್ಬೋದು. ಅಕ್ಕಪಕ್ಕ ಮನೆಯವರು ಇರಲಿ, ಅವ್ರು ನೋಡೋದು ಇವ್ರು ನೋಡೋದು ಏನೋ ಒಂದಾಗುತ್ತೆ, ಸಖತ್ತಾಗಿದೆ ಹಂಗೆ ಹಿಂಗೆ ಅನ್ನೋಷ್ಟರಲ್ಲೇ ನಿಮ್ಮ ಎನರ್ಜೀಸು ಡೌನ್ ಆಗುತ್ತೆ. ನೀವೇ ಆಟೋಮೆಟಿಕ್ಲಿ ಡೌನ್ ಆಗ್ತೀರಾ. ಏನೂ ಇಲ್ಲ, ಬೇರೆ ಏನೂ ಮಾಡೋಂಥದ್ದಿಲ್ಲ. ಎಷ್ಟು ಜನಕ್ಕೆ ಅದರ ಎಕ್ಸ್ಪೀರಿಯನ್ಸ್ ಆಗಿದೆ, ತುಂಬ ಜನ ಇದ್ದಾರೆ. ಸೊ ಹಾಗಾಗಿ ಏನಾಗುತ್ತೆ, ಆ ಒಂದು ಕಣ್ಣು ದೃಷ್ಟಿ ಬಿದ್ದ ತಕ್ಷಣ ನಿಮ್ಮ ಮೇಲೆ ನಿಮ್ಮ ಎನರ್ಜಿ ಲೆವೆಲ್ಸು ಡೌನ್ ಆಗುತ್ತೆ. ಸೊ ನಿಮ್ಮ ಎನರ್ಜಿ ಲೆವೆಲ್ಸ್ ಡೌನ್ ಆದಾಗ ಯು ಬಿಕಮ್ ವೆರಿ ಆ್ಯಂಗ್ಸೈಟಿ ಇಶ್ಯೂಸ್ ಆಗ್ಬೋದು, ಅಥವಾ ಸ್ಟ್ರೆಸ್ ಫೀಲ್ ಆಗ್ಬೋದು. ಯಾಕೆ ಈ ಥರ ಆಗುತ್ತೆ ಅನ್ನೋವಂಥದ್ದು ಏನೋ ನೆಗೆಟಿವ್ ಆಗಿ ಆಲೋಚನೆ ಮಾಡೋವಂಥದ್ದಾಗ್ಬೋದು. ಸೊ ಇವೆಲ್ಲವೂ ಕೂಡ ಕ್ರಿಸ್ಟಲ್ಸು ತುಂಬಾ ಬೇಗ ಪ್ರೊಟೆಕ್ಟ್ ಮಾಡೋವಂಥದ್ದು. ದಟ್ಸ್ ವೈ ಆಲ್ವೇಸ್ ವೇರ್, ಯಾವಾಗಲೂ ಹಾಕ್ಕೊಳ್ಳಿ. ಒಂದು ಬ್ರೇಸ್ಲೆಟ್ ಅದು ನಿಮ್ಮ ಕೈಯಲ್ಲಿ ಇರಲೇಬೇಕು. ಈ ಸಲ ಅಂತೂ ಕುಂಭರಾಶಿಯವ್ರಿಗೆ ಇದು ತುಂಬಾ ಪ್ರೊಟೆಕ್ಟಿವ್ ಆಗಿರುವಂಥ ಒಂದು ಬ್ರೇಸ್ಲೆಟ್. ಅಮೆಥಿಸ್ಟ್ ಅಂತ ವೆರಿ ವೆರಿ ಗುಡ್ ಅಂತಲೇ ಹೇಳ್ಬೋದು. ನಿಮ್ಮ ಎನರ್ಜಿ ಫೀಲ್ಡ್ಸ್ನ, ಪಾಸಿಟಿವ್ ಎನರ್ಜಿ ಫೀಲ್ಡ್ಸ್ನ ಹಿಡಿದಿಟ್ಕೊಳ್ಳುತ್ತೆ. ನೆಗೆಟಿವ್ ಥಿಂಗ್ಸ್ನ ಅದು ಬರದೇ ಇರೋ ಥರ ಅವಾಯ್ಡ್ ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ ನಿಮಗೆ. ಇದರ ಜೊತೆಗೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ಮಾಡೋಂಥದ್ದು. ಕೆಂಪು ಬೇಳೆ ಅಂತ ಹೇಳ್ತೀವಿ, ಕೆಂಪು ತೊಗರಿ ಬೇಳೆ ಸಿಗುತ್ತೆ. ಅದನ್ನು ನೀವು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಒಂದು 5 ಬುಧವಾರ ನೀವು ಅದನ್ನು ದಾನ ಮಾಡಿ 1 kg ಕೆಂಪು ಬೇಳೆಯನ್ನು ದೇವರಿಗೆ ಅಲ್ಲಿ ಇರುವಂಥ ಒಂದು ಇವ್ರಿಗೆ ಕೊಟ್ಬಿಡಿ. ಏನು ಅರ್ಚಕರು ಇರ್ತಾರಲ್ವ, ಪೂಜೆ ಮಾಡೋಂಥವ್ರು ಅವ್ರಿಗೆ ಕೊಟ್ಟರು ನಡೆಯುತ್ತೆ. ಯಾರೂ ಇಲ್ಲ, ನೀವು ದೇವಸ್ಥಾನದ ಸನ್ನಿಧಿಯಲ್ಲಿ ಇಟ್ಟು ಬಂದರೂ ಸಹ ನಡೆಯುತ್ತೆ. ಕೆಂಪು ಬೇಳೆ 5 ಬುಧವಾರ ಮಾಡ್ತಾ ಬನ್ನಿ. ತುಂಬಾ ಪಾಸಿಟಿವ್ ಫೀಲ್ ಆಗ್ತೀರಾ. ಯು ವಿಲ್ ಕಮ್ ಔಟ್. ಈ ಪ್ರಾಬ್ಲಮ್ಸ್ ಎಲ್ಲ ನೀವು ಆಚೆ ಬರ್ತೀರಾ. ಸೊ ಇಷ್ಟ ಆಯ್ತಾ? ಒಳ್ಳೆಯದಾಗಲಿ ಎಲ್ಲರಿಗೂ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.